ಹೌದು, ಎರಡನೇ ಗರ್ಭಿಣಿ ಇದ್ರು. ಪ್ರಿವಿಯಸ್ ಸೆಕ್ಷನ್ ಆಗಿತ್ತು. ಇನ್ ವ್ಯೂ ಆಫ್ ಪ್ರಿವಿಯಸ್ ಸೆಕ್ಷನ್ ವಿತ್ CPD, ಟೇಕನ್ ಹರ್ ಫಾರ್ LSCS. She has come at 12:30. Within 1.5 hour, we have taken her at 2 o'clock. 2:30, baby and mother was fine. Till morning 8 o'clock, she was fine. ಅಲ್ಲಿವ್ರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಸಡನ್ ಆಗಿ ಅವ್ರದ್ದು BP ಕಮ್ಮಿ ಆಯಿತು. ಅದಕ್ಕೆ ಅದಾದ ತಕ್ಷಣ ಏನು ಪ್ರೋಟೋಕಾಲ್ ಫಾಲೋ ಮಾಡಬೇಕು ಎಲ್ಲ ಮಾಡಿದ್ದೀವಿ. ಮತ್ತು ಸರ್ಜರಿನೂ ಮಾಡಿದ್ದೀವಿ. ಸಿಜರಿನ್ ಇಂದ ಸಾವು ಏನು ಅನ್ನಿಸ್ತಾ ಇಲ್ಲ. ಬೇರೆ ಮೆಡಿಕಲ್ ರೀಸನ್ಸ್ ಇರ್ತವೆ, ಸೆಪ್ಸಿಸ್ ಇರ್ತದೆ, DIC ಇರ್ತದೆ. ಸೊ ಅದೆಲ್ಲ ರಿಪೋರ್ಟ್ ಬಂದ ಮೇಲೆ ನಿಖರವಾದ ಕಾರಣ ಗೊತ್ತಾಗ್ತದೆ. ಅದೆಲ್ಲ ಇಲ್ಲ ಹಂಗೆ ಅನಿಸ್ತದ. ಬಟ್ ಬಂದ ತಕ್ಷಣ ಪೇಷಂಟ್ ಯಾಕೆ ಬಂದದ, ಏನದ, ಎಷ್ಟು ವೀಕ್ಸ್ ಅದಾವ, ಸಿಜರಿನ್ ಮಾಡಬೇಕು ಮಾಡಬಾರ್ದು, ಈಗ ಮಾಡೋದಿದ್ರೆ ಈಗ ಸದ್ಯ ಮಾಡಬೇಕು, ಆಮೇಲೆ ಮಾಡಬೇಕು, ಅದೆಲ್ಲ ಅದೊಂದು ಪ್ರೋಟೋಕಾಲ್ ಇರ್ತದೆ. ಆ ಪ್ರೋಟೋಕಾಲ್ ಫಾಲೋ ಮಾಡ್ಯಾರ. ಸೊ ಒಮ್ಮೆ ಹಿಂಗೆ ಆಗ್ತದೆ. ಪೇಷಂಟ್ ಲೋ ರಿಸ್ಕ್ ಇದ್ದಿದ್ದು ಸಡನ್ನಾಗಿ ಹೈ ರಿಸ್ಕ್ ಆಗ್ತದೆ. ಟೈಮ್ ಸಿಗಲ್ಲ, ನಮಗೂ ಸಿಗಲ್ಲ, ಪೇಷಂಟ್ಗೂ ಯಾರಿಗೂ ಸಿಗಲ್ಲ. ಸೊ ಅದು ಆಬ್ಸ್ಟೆಟಿಕ್ಸ್ ಪ್ರಾಬ್ಲಮ್. ಅದು ಸಡನ್ 29 years. ಅವ್ರ ನಿರ್ಲಕ್ಷ್ಯದಿಂದನೇ ಇದೆಲ್ಲ ಆಗೈತಿ. ಯಾಕಂತಂದ್ರೆ ಪೇಷಂಟ್ ಆಲ್ರೆಡಿ 2:15 ಅಂತಂದ್ರೆ ಬೇಬಿ ಡೆಲಿವರಿ ಆಗೈತಿ. ಡೆಲಿವರಿ ಆದ್ಮೇಲೆ ಬೇಬಿಗೆ ಅದು ಮದರ್ ಮಾತಾಡ್ಸಿದಾಳಂತೆ. ಬೇಬಿ ಕಂಡೀಷನ್ ಚಲೋ ಇತ್ತು, ಮದರ್ ಕಂಡೀಷನ್ ಚಲೋ ಇತ್ತು. ಆಮೇಲೆ ಇವರು ಲ್ಯಾಪ್ರೋಟೊಮಿ ಮಾಡಿದ್ದಾರೆ. ಲ್ಯಾಪ್ರೋಟೊಮಿ ಎದಕ್ ಮಾಡಿದ್ರು, ಅದ್ರಿಗೇನಾದ್ರೂ ರೀಸನ್ ಬೇಕಲ್ಲ ಲ್ಯಾಪ್ರೋಟೊಮಿ ಮಾಡಕ್ಕೆ. ಮತ್ತೆ ಅದ್ರದ್ದು HB ಲೋ ಇದೆ ಅಂತ ನಮಗೆ ಹೇಳ್ತಿದ್ದಾರೆ. HB ಲೋ ಐತಿ, ಬ್ಲಡ್ ಲೋ ಐತಿ ಅಂತಂದ್ರೆ ಮೊದಲು ಚೆಕ್ ಮಾಡ್ಕೋಬೇಕಿತ್ತಲ್ಲ. ಮತ್ತೆ ಲ್ಯಾಪ್ರೋಟೊಮಿ ಮಾಡೋಕ್ಕಿಂತ ಮುಂಚೆ ಪೇಷಂಟ್ ಕಂಡೀಷನ್ ಹೆಂಗೈತಿ, ಅದು ಓಟಿಗೆ ಫಿಟ್ ಐತಿಲ್ಲ ಅಂತ ಎಲ್ಲ ಚೆಕ್ ಮಾಡ್ಕೋಬೇಕಿತ್ತು. ಏನು ಚೆಕ್ ಮಾಡ್ದಾನೆ ಏನು ಮಾಡ್ದೆ ಹೆಂಗ್ ಓಟಿ ತಗೊಂಡ್ರಿ ಇವರು? ತಗೊಂಡ್ಮೇಲೆ ವೆಂಟಿಲೇಟರ್ ಮೇಲೆ ಹಚ್ಚಿದೀವಿ, CPR ಮೇಲೆ ಕೊಟ್ಟಿವಿ ಅಂತಾರೆ. 4 ಗಂಟೆಗೆ ಅದು ಡಿಕ್ಲೇರ್ ಆಗಿದೆ. ನಾ ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ರೀಡಿಂಗ್ಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಆಮೇಲೆ 6 ಗಂಟೆಗೆ ಹೋಗ್ತೀವಿ, ಎಲ್ಲ ಡಿಕ್ಲೇರ್ ಆಗಿದೆ ಅಂತ ಅಂತಿದ್ದಾರೆ ಇವರು. ಮತ್ತ ಇನ್ಫೆಕ್ಷನ್ ಆಗ್ತದೆ ಅಂತ ಗೊತ್ತಾಗುತ್ತಲ್ಲ ಪೇಷಂಟ್ಗೆ. ಡಾಕ್ಟರ್ಸ್ ಎಲ್ಲ ಹೆಲ್ಮೆಟ್ ಹಾಕೊಂಡು ಟ್ರೀಟ್ಮೆಂಟ್ ಕೊಡ್ತಾರ. ಗೌನ ಇರಲ್ಲ ಅವ್ರ ಕಡೆ, ಹೆಲ್ಮೆಟ್ ಹಾಕೊಂಡು ಮತ್ತೆ ಬ್ಲಾಂಕೆಟ್ ಕೊಡ್ರಿ ಅಂತಂದ್ರೆ ಹರಿದ ಬ್ಲಾಂಕೆಟ್ ಕೊಟ್ಟು, ಆಮೇಲೆ ನಾವು ನಮ್ಮ ಮನೆ ಹತ್ರ ತಂದಿದ್ ಬ್ಲಾಂಕೆಟ್ ಹಾಕಿವಿ ನಾವು. ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಇದು. ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಫೆಸಿಲಿಟಿ ಇರಲ್ಲ. ಬಡವ್ರ ಮಕ್ಕಳೆಲ್ಲ ಇದಕ್ಕೆ ಬರ್ತಾರಲ್ಲ ಇಲ್ಲಿ. ಅಲ್ಲ ಎಲ್ಲ ನಮ್ಮ ಹತ್ರ ಅಮೌಂಟ್ ಇರಂಗಿಲ್ಲ, ಏನಿರಂಗಿಲ್ಲ ಅಂತ ಟ್ರೀಟ್ಮೆಂಟ್ ತಗೊಳಕ್ ಬರುತ್ತಲ್ಲ. ಇದೆಲ್ಲ ಗೊತ್ತಾಗಂಗಿಲ್ಲ ಇವರಿಗೆ. ಒಂದ್ ಬ್ಲಾಂಕೆಟ್ ಇರಂಗಿಲ್ಲ, ಏನೂ ಇರಂಗಿಲ್ಲ. ಮತ್ತೆ ನಾವು ಬ್ಲಡ್ ಅರೇಂಜ್ ಮಾಡಕ್ ಬ್ಲಡ್ ಬ್ಯಾಂಕಿಗೆ ಹೋದ್ರ ಅಂತಂದ್ರೆ ನಮ್ ಕಡೆ ಬ್ಲಡ್ ಇಲ್ಲ ಅಂತಾರೆ. ಯಾಕೆ ಕ್ರಿಟಿಕಲ್ ಪೇಷಂಟ್ ಬ್ಲಡ್ ಕೊಡಕ್ ಆಗಂಗಿಲ್ಲ ಇವ್ರ ಕಡೆ. ನಾವು ಅಮೌಂಟ್ ಕೊಡ್ತೀವಿ ಬೇಕಾರಂತಂದ್ರೂ ಕೊಟ್ಟಿಲ್ಲ ಇವ್ರಿಗೆ ಗೊತ್ತಾ. ನಾವು ಪೇಷಂಟ್ಗೆ ಒಂದು ಅನ್ಯಾಯ ಸಿಗೋ ಮಟ್ಟ ನಾವ್ ಇಲ್ಲಿಂದ ಕದ್ಲುದಿಲ್ರಿ. ಹೌದೌದು, ಇಲ್ಲಿ ಬರಂತೇನೆ ಆರಾಮಾಗಿಲ್ಲ. 8 ಗಂಟೆ ಮಟ್ಟ ಆರಾಮದಾರಿ ಆರಾಮದಾರ ಪೇಷಂಟ್. ಈಗ ಆಮೇಲೆ ಡಾಕ್ಟರ್ ಈ ರೀತಿ ಅಂತ ಹೇಳ್ತಾರ. ಇಲ್ಲ ಇದು ಸಿಜರಿಂಗ್ ರೀ. ಫಸ್ಟ್ ಇದು ನಾರ್ಮಲ್, ಅದು ಸಿಜರಿಂಗ್ ಐತ್ರಿ. ಅವಾಗ ಏನೂ ತರದಾಗಿಲ್ಲ. ಈಗ ಏನು ಇವತ್ತೇನು 2 ಟೈಮ್ ಆಪರೇಷನ್ ಮಾಡಿದಾರ ಅಂತ ಹೇಳ್ತಾರೆ ನಮ್ಗೆ. ಫಸ್ಟ್ ಟೈಮ್ ಆಪರೇಷನ್ ಸಕ್ಸಸ್ ಆಗಿಲ್ಲ, ಆಮೇಲೆ ಇನ್ನೊಂದ್ಸಲ ಆಪರೇಷನ್ ಮಾಡಿದೀವಿ, ಅವಾಗ ಇದು ಫೇಲ್ ಆಗಿದೆ ಅಂತೇಳಿ ನಮ್ಗೆ 2ನೇ ಟೈಮ್. ಅದು ನಮ್ಗೆ 2ನೇ ಟೈಮ್ ಆಪರೇಷನ್ ಮಾಡೋದು ಬಂದು ನಮ್ಗೆ ಯಾವುದೇ ರೀತಿ ಮಾಹಿತಿಯನ್ನು ನಮ್ಗೆ ನೀಡೇ ಇಲ್ಲ. ಬ್ಲೇಡ್ ಏನು ಜಾಸ್ತಿ ಆಗಿದೆ ಅಂತೇಳಿ ಅದನ್ನು ಕೂಡ ನಮ್ಗೆ ಹೇಳಿಲ್ರಿ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಸಿಫ್ ಸೇಠ್ ನಮ್ಮ ಶಾಸಕರಿಗೂ ನಾವು ಮನವಿ ಮಾಡ್ತೀವಿ. ಇದಕ್ಕೆ ತಕ್ಷಣ ಆಗಿರುವಂಥ ನಮ್ಮ ಅನ್ಯಾಯವನ್ನು ನೀವೆಲ್ಲ ಪರಿಶೀಲಿಸಿ ಒಳಗಡೆ ಇರುವಂಥ ಒಂಚೂರು ಸ್ವಚ್ಛತೆ ಅನ್ನೋದಿಲ್ಲ, ಇರುವಂಥ ಸೌಲಭ್ಯಗಳನ್ನು ಯಾವುದಿಲ್ಲ ರೀ ಇಲ್ಲಿ. ಹೇಳ್ಬೇಕಂದ್ರೆ ಮೊದಲನೇ ಹೇಳ್ಬೇಕಂತ ಹೇಳಿದ್ರೆ ಏನೂ ಇಲ್ಲ ಇಲ್ಲಿ. ಸ್ವಚ್ಛತೆನೂ ಇಲ್ಲ, ಯಾವುದೇ ತರ. ಬೆಳಗಾವಿ ಜಿಲ್ಲಾಸ್ಪತ್ರೆ ಹೆರಿಗೆ ವಾರ್ಡ್ನಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಗಂಡು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿರುವಂತಹ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ. ಸವದತ್ತಿ ತಾಲೂಕಿನ ಹಲತಿ ತಾಂಡದ ಕಲ್ಪನಾ ಲಮಾಣಿ ಮೃತಪಟ್ಟ ಬಾಣಂತಿ. ಗಂಡು ಮಗುವಿಗೆ ಜನ್ಮ ನೀಡಿದ ಕಲ್ಪನಾ ಆರೋಗ್ಯವಾಗಿದ್ದರು. ಏಕಾಏಕಿ ಸಂಜೆ BP ಕಡಿಮೆಯಾದ ಹಿನ್ನೆಲೆಯಲ್ಲಿ ಹೆರಿಗೆ ವಾರ್ಡ್ನಲ್ಲಿರುವ ICUಗೆ ಸ್ಥಳಾಂತರ ಮಾಡಿದರೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆಂದು ವೈದ್ಯರು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲಾಸ್ಪತ್ರೆ ದನದ ಕೊಟ್ಟಿಗೆಯಂತಾಗಿದೆ. ಬಾಣಂತಿ ಮೃತಪಟ್ಟರೂ ವೈದ್ಯರು ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿಲ್ಲ ಎಂದು ಮೃತ ಬಾಣಂತಿ ಕಲ್ಪನಾ ಲಮಾಣಿ ಕುಟುಂಬಸ್ಥ ಲೋಕೇಶ್ ಆರೋಪಿಸಿದರು. ಮಂಗಳವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹೆರಿಗೆ ವಾರ್ಡ್ನಲ್ಲಿ ಶುಚಿತ್ವ ಎನ್ನುವುದೇ ಇಲ್ಲ, ವೈದ್ಯರು ಇಲ್ಲಿ ಇರುವುದಿಲ್ಲ, ವೈದ್ಯಕೀಯ ವಿದ್ಯಾರ್ಥಿಗಳು ರೋಗಿಗಳನ್ನು ತಪಾಸಣೆ ಮಾಡುತ್ತಾರೆ ಎಂದು ಆರೋಪಿಸಿದರು. ಕಲ್ಪನಾ ಲಮಾಣಿ ಮಂಗಳವಾರ ರಾತ್ರಿ ಗಂಡು ಮಗುವಿಗೆ ಜನ್ಮ ನೀಡಿದ ಬಳಿಕ ವೈದ್ಯರು ಸಂಜೆ 6ಕ್ಕೆ BP ಲೋ ಇದ್ದ ಕಾರಣ ಮೃತಪಟ್ಟಿದ್ದಾಳೆಂದು ಹೇಳಿದ್ದಾರೆ. ಇದಕ್ಕೆ ನೇರ ಕಾರಣ ಜಿಲ್ಲಾಸ್ಪತ್ರೆಯ ವೈದ್ಯರು ಎಂದು ಕಲ್ಪನಾ ಸಹೋದರಿ ರಾಜಶ್ರೀ ಲಮಾಣಿ ಆರೋಪಿಸಿದರು. ಮಗು ಹಾಗೂ ಬಾಣಂತಿ ಆರೋಗ್ಯವಾಗಿದ್ದರು, ಆದರೆ ಏಕಾಏಕಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆಂದು ವೈದ್ಯರು ಹೇಳಿದ್ದಾರೆ ಎಂದರು.
ಬಾಣಂತಿ ಮೃತಪಟ್ಟ ಬಗ್ಗೆ ಈಗಾಗಲೇ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದೆಂದು ಬೇಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಹೇಳಿದರು. ಮಂಗಳವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬಾಣಂತಿ ಕಲ್ಪನಾ ಗಂಡು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿದ್ದಾಳೆ. ಈ ಕುರಿತು ಒಂದು ಕಮಿಟಿ ರಚನೆ ಮಾಡಿ ತನಿಖೆ ನಡೆಸಲಾಗುವುದೆಂದರು. ಸವದತ್ತಿ ತಾಲೂಕಿನ ಹಲಕ್ಕಿ ಗ್ರಾಮದ ತಾಂಡಾ ಬಾಣಂತಿ ಮೃತಪಟ್ಟ ಘಟನೆಯನ್ನ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದೆಂದು ಹೆರಿಗೆ ವಾರ್ಡ್ ವೈದ್ಯರಾದ ಡಾ ವಿನಯ್ ಕಬ್ಬರ್ ಹೇಳಿದರು. ಇನ್ನು ಮಂಗಳವಾರ ರಾತ್ರಿ ಬೆಳಗಾವಿ ಹೆರಿಗೆ ವಾರ್ಡ್ನ ಮುಂಭಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸೋಮವಾರ ರಾತ್ರಿ ಕಲ್ಪನಾ ಲಮಾಣಿ ಹೆರಿಗೆಗೆ ಎಂದು ಬಂದಿದ್ರು. ಗಂಡು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿದ್ದಾಳೆ. ಇದರ ತನಿಖೆ ನಡೆಸಲಾಗುವುದೆಂದರು.